ನಾವು ನೋಡಿ ಹುಡುಗರು ಸಣ್ಣ ಹುಡುಗರು ಇವರೆಲ್ಲ ಏನಾದ್ರು ಸಣ್ಣ ಹಿಡಿದು ನಂಬಲ್ಲಿ ಮಾಡಿದ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅವರು ಪಾಪ ಯಾರೋ ಮಾಡದೆ ಎಲ್ಲ ಕೆಲಸ ಅವರೇ ಮಾಡ್ತಿದ್ದಾರೆ. ದೊಡ್ಡವ್ರ ಬಳಿ ಹೋಗಿದ್ರು, ಎಲ್ಲರ ಬಳಿ ಹೋದ್ರು, ಕಾರ್ಪೊರೇಷನ್ ಬಳಿ ಹೋದ್ರು, ಕಮಿಷನರ್ ಬಳಿ ಹೋದ್ರು, ಇವು ಎಲ್ಲ ನಿಮ್ ಪ್ರಿಯಾಂಕ್ ಖರ್ಗೆ ಅವ್ರ ಎಲ್ಲರ ಬಳಿ ಹೋಗ್ಯಾರ. ಅವ್ರ ಪಾಪ ಹಗಲು ರಾತ್ರಿ ದುಡಿಯಾಕತ್ತಾರ. ಅವ್ರಿಗೆಲ್ಲ ನಾವೇನ ಬಾಳ ಕೇಳಾಗಿರೋ ಸಣ್ಣ ಪರ್ಮಿಷನ್ ಕೊಡ್ರಿ ನಮಗಂತ ಕೇಳಾಕತ್ತಾರ. ಮುಂಜಾನೆ ಏನಾರ ಗದ್ದಲಾಯ್ತು. ಮುಂಜಾನೆ ಇಲ್ಲ ಎಲ್ಲರೂ ಯಾವ ಬ್ಯಾನರ್ ಹಚ್ಚಬಾರ್ದು, ನೀವು ಊಟ ಕೊಡ್ಬಾರ್ದು, ಅನ್ನದಾಸ ಮಾಡಬಾರ್ದು ಅಂತ ಹೇಳಿದ್ರು. ಮತ್ತೆ ರಕ್ತದಾನ ಮಾಡ್ಬಿಟ್ರೆ ಪಾಪ ಇದು ಮಾಡಿದ್ರು. ಅದು ಅಬ್ಜೆಕ್ಷನ್ ಆಯ್ತು. ಮತ್ತೆ ಮಾಲಿಕ ಕೂತಾರೆ ಬಂದ್ರು. ಅವ್ರೇನಂದ್ರೆ ಎಲ್ಲಾರು ಬರೀ ಸ್ವಲ್ಪ ಇದು ಮಾಡ್ಕೊರಿ, ಅನ್ನದಾಸ ಏನಾದ್ರು ಬರೀ ಏನಾದ್ರು ಬಡ್ರಿಗೆ ಅನ್ನದಾಸ ಮಾಡ್ರಿ, ಕೇಕ್ ಎಲ್ಲ ಅಲ್ಲೇ ಇದು ಮಾಡ್ರಿ ಅಂತಂದ್ರು. ಯಾಕಂದ್ರೆ ಸಾರ್ವಜನಿಕರಿಗೆ ಎದಕ್ಕೆ ತ್ರಾಸ ಕೊಡ್ತಾ ಇದ್ರಿ ನೀವು? ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು. ಅವ್ರ ಪಾಪ ಎಷ್ಟು 3 ವರ್ಷ ಆಯ್ತು, ಒಂದೆಲ್ಲ ಇರಲ್ಲ. 3 ವರ್ಷ ಪರ್ಮಿಷನ್ ತಗೊಂಡ್ರೆ ಏನೋ ಇನ್ನ ಇವತ್ತು ಬರೀ ನಾಳೆ ಬರೀ ಅನ್ನಕತ್ತಾರ. ಹಗಲು ರಾತ್ರಿ ಓಡಾಡಕತ್ತಾರ ಅವ್ರು, ಎಲ್ಲ ಕಡೆ ಓಡಾಡಕತ್ತಾರ. ಅಂದ್ರೆ ಏನೋ ಇಲ್ರಿ ಬರ್ತೀವಿ ಮಾಡ್ತೀವಿ ಅಂತ. ನಾವೇನು ಜಾಗ ಕೇಳಿ ಇಷ್ಟೇ ಸಣ್ಣದು, ದೊಡ್ಡ ಜಾಗ ಕೇಳ್ತಾ ಇಲ್ಲ, ಬರೀ 1/2 ಫೀಟ್ ಜಾಗ. ಅವ್ರೇನು ಅಭಿಮಾನಿ ಅತ್ತ ಜನರಿಗೆ ಅಭಿಮಾನಿಯಾಗಿ ದೇವರ ಅನ್ನತ್ತ. ನೀವ್ ಯಾಕೆ ಇಷ್ಟು ಇದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇದ್ರಿ ನೀವು? ಅಲ್ರಿ ಕೊಡೋಲ್ಲ. ಇದು ಯಾಕೆ ಏನ್ ಪ್ರಾಬ್ಲಮ್ ಏನದ? ಅಲ್ಲ ನಮಗೆ ಕನ್ಫ್ಯೂಷನ್ ಮಾಡ್ಬೇಕಾದ್ರೆ ಏನದ ಗೊತ್ತಾಗಬೇಕಲ್ಲ. ನೀವು ನೋಡಿ ರೀಸನ್ ಕೊಡ್ರಿ. ಇಲ್ಲ ಈಗ ಎಲೆಕ್ಷನ್ ಇದೆ ಬಿಡಿ, ಪಾಪ ಎಲೆಕ್ಷನ್ ಇದೆ ಅವ್ರು ಮಾಡ್ತಾರೆ. ಈಗ ವರ್ಷ ಬಂದಿಲ್ಲ. ಈಗ ರಾಜಕೀಯ ಏನ್ರಿನ ಈಗ ನೀವು ಬೆಳಗ್ಗೆ ನೀನೇನೋ ಪರ್ಮಿಷನ್ ತಗೊಂಡು ಮಾತಾಡಿದ್ರಲ್ಲ, 3 ತನ ಮಾಡ್ತಾ ಇರಲಿಲ್ಲ. ಒಬ್ರು ದೊಡ್ಡವರು ಇದ್ರೆ ಪರ್ಮಿಷನ್ ನಮಗೆ ಇಲ್ಲ. ಅವ್ರ ಅಭಿಮಾನಿಗಳವ್ರ ಪಾಪ ಹುಡುಗರು, ಸಣ್ಣ ಹುಡುಗರು. ಈಗ ನಾಳೆ ಏನೋ ಬರ್ತಾರ ಅನ್ಸ್ಬಿಡ್ತಾರ ಅವ್ರು. ಏನಪ್ಪ ನಾಳೆ ನಮ್ದು ನೌಕರಿ ಹೋಗ್ತದ, ನಮ್ ದುಕಾನ್ಗಳು ಹೋಗ್ತದ ಅಂತ ಅನ್ಸ್ತಾರ ಅವ್ರು. ನಾ ಅವ್ರಿಗೆ ಏನಂತ ನೋಡಪ್ಪ ಯಾರು ಅಂಜಬೇಡ್ರಿ, ನಾ ಹೇಳ್ತೀನಿ ಅದರ ಏನೇ ಬರ್ರಿ ಅದನ್ನ ಫೇಸ್ ಮಾಡೋಣ ಅಂತ ಅದೇ ನೋಡಿ ನಾವ್ ಹೇಳೋದು ಮಾತಾಡ್ತೀವಿ. ನೀವು ಪೇಪರ್ ಏನ್ ಮಾಡ್ಬೇಕು, ಇದಕ್ಕೊಂದು ನೀವು ಹಾಕ್ಬೇಕು, ಹೆಡ್ಲೈನ್ಸ್ ಹಾಕ್ಬೇಕು. ಇದಕ್ಕೆ ಇವ್ರಿಗೆ ನೀವು ಕೊಡ್ತಾ ಇಲ್ಲ ಪರ್ಮಿಷನ್. ಅವ್ರು ದಿನ ವರ್ಷ ಮಾಡ್ತಾ ಇದಾರೆ. ಇದೆ ನೋಡಿ ರಾಜಕೀಯ. ನಾವು ರಾಜಕೀಯದ ಎಂಟ್ರಿ ತರ್ಸಲ್ಲ. ನಮ್ದು ಏನೋ ಎಲ್ಲರೂ ಅಭಿಮಾನಿಗಳು. ಇವ್ರ ಎಲ್ಲ ಅಭಿಮಾನಿನ ಅಪ್ಪ ಯಾರಿಗೇನೇ ಮಾಡಿಲ್ಲ. ಹುಡುಗರ್ಗೇನೆ ಅಭಿಮಾನಿ ಎಲ್ಲ ಅಭಿಮಾನಿಗಳಲ್ಲ. ನಾವೇನೇ ರಾಜಕೀಯದ ಹೆಸರು ತಗಲ್ಲ, ಯಾರ್ದು ಏನೋ ಇದು ಮಾಡೋದಿಲ್ಲ. ನಮಗೇನಾದ್ರು ಪರ್ಮಿಷನ್ ಕೊಡ್ರಿ, ಒಂದು ಪರ್ಮಿಷನ್ ಕೊಡ್ರಿ. ಅಂದ್ರೆ ಏನಾದಿಲ್ಲ ಹೆಸರು ಒಂದು ಮಾರ್ಗ ಬರ್ತದೆ, ಪುನೀತ ಮಾರ್ಗ ಒಂದು ಬಂದ್ಬಿಡ್ತದೆ, ಜನರಿಗೆ ಗೊತ್ತಾಗ್ಬಿಡ್ತದೆ. ಈಗ ನೋಡಿ ಅಲ್ಲಿ ಎಲ್ಲ ಕಡೆ ಒಂದು ಬೇಕಲ್ಲ, ಎಲ್ಲ ಕಡೆ ಒಂದು ಹೆಸರೇನು ಬೇಕಲ್ಲ ಏನಾದ್ರು. ಹಾ ಮತ್ತೆ ನೋಡಿ ಏನು ಇಲ್ಲ ಅವ್ರೇನ ನೋಡಿ ಎಲ್ಲರೂ ಅಂತಾರೆ. ನೋಡಿ ಕಮಿಷನರ್ ಆಯ್ತು, ಮೇಯರ್ ಸಾಬ್ರು ಅಂದ್ರು. ಅವ್ರೇನದ ಅವ್ರಿಲ್ಲಪ್ಪ ನಾನು ಇದು ಮಾಡ್ತೀನಿ ಬರೀ ಹೇಳ್ತಿದ್ದಾರೆ, ಅಶಿಜು ಕೊಡ್ತಾರೆ ಎಲ್ಲರೂ ಮಾಡೋಣ ಅಂತ. 3 ವರ್ಷ ಆಯ್ತು, ಒಂದೇ ಇರಲ್ಲ. ಇವತ್ತು ಅವ್ನಿಗೆ 50ನೇ ವರ್ಷ ಗೊತ್ತಾ. 47 ಈಗ ತಿರ್ಕೊಂಡು 3 ವರ್ಷ ಆಯ್ತು. ಒಂದು 49 ಇವತ್ತು 50ನೇ ಬರ್ತಡೇ ಆಯ್ತಂದು. ಅಲ್ಲಿ ಯಾಕೈತದ ಯಾರು ಬೇಗ ಅಂತ ಏನ ಇದು ಮಾಡಿದಾನ, ಯಾರು ಇದು ಮಾಡಿದಾನ? ಹುಡುಗರು, ಸಣ್ಣ ಹುಡುಗರು. ಅವ್ರು ಪಾಪ ಅವರು ಹಗಲು ರಾತ್ರಿ ಏನು ಎಲ್ಲ ಅಧಿಕಾರಿಗಳು ಹೇಳ್ತಾರೆ ಇದು ಮಾಡ್ತೀವಿ ಮಾಡಿ ಇದು ಮಾಡಿ ಮಾಡೋಣ ಬರೀ ಮಾಡಕೋ ಅಂತಂದ್ರೆ ಅರ್ಥ ಬೇಕಲ್ಲ, ಪರ್ಮಿಷನ್ ಬೇಕಲ್ಲ. ಇಲ್ಲ ಈಗ ಮಾಡಿದ್ರು ಬ್ರಹ್ಮಪುರ ಪೊಲೀಸರು ಇದು ಮಾಡಿದ್ರು. ಅವ್ರು ಅಂದ್ರೆ ಅವ್ರು ಏನಂದ್ರೆ ಗೊತ್ತಿದೆ ನೋಡಿ ಸರ್, ನಮ್ದು ನೌಕರಿ ಇದೆ, ಈಗ ನಾಳೆ ಏನಾಯ್ತು ನಮಗೆ ಇದಾಗುದಿಲ್ಲ, ನೀವು ಪರ್ಮಿಷನ್ ತಗೊಂಬರಿ. ಪರ್ಮಿಷನ್ ತಗೊಂಡ್ಮೇಲೆ ಏನು ನಮ್ದು ನೋಡಿ ನಾ ಈಗ ಮಾರ್ಚ್ ಇದೆಲ್ಲ, ಎಲೆಕ್ಷನ್ ಮುಗಿತಲ್ಲ ಜೂನ್ ಅಲ್ಲಿ, ನಾವು ಜೂನ್ ಅಲ್ಲೇನೆ ಮೂರ್ತಿ ಕೂರಿಸ್ಬಿಡ್ತೀವಿ ನೋಡಿ. ಹಾ ಅದಕ್ಕೆ ಜನ ಅಭಿಮಾನಿಗಳು ಬರಬೇಕು. ಜನ ಅಭಿಮಾನಿ ಬರ್ಲಿ ಬಿಡಿ. ನಾವೇನದ ಜೂನ್ ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಅಂತಾರಲ್ಲ, ಎಲೆಕ್ಷನ್ ಮುಗಿದ ಜುಲೈ ಏನೆಲ್ಲ ನಾವು ಮೂರ್ತಿ ಕೂರಿಸ್ತೇವೆ. ಅದಕ್ಕೆ ಏನೇ ಬರ್ಲಿ. ಈಗ ನೋಡ್ರಿ ಸರ್ಕಾರ ಮ್ಯಾಗ ಎಲ್ಲ ನಮ್ದು ಇದು ಅಭಿಮಾನಿಗಳು ಇದು ಇಲ್ಲಿ ಸರ್ಕಾರ ಬರೋದಲ್ಲ, ರಾಜಕೀಯ ಬರೋ ಯಾವ್ದು ಬರೋದಿಲ್ಲ. ಇಲ್ಲಿ ಅಭಿಮಾನಿ ಬಳಗ ಅವ ಏನಂತ ನನಗೆ ಅಭಿಮಾನಿ ಬಳಗ ಅಂತ ಹೇಳಿ ನಮ್ಮ ದೇವರು. ಹಾ ಅದನ್ನ ಏನಾದ್ರು ಅರ್ಥ ನಮ್ಗೇನೋ ಜುಲೈ ತಿಂಗಳು ಏನೋ ಮೂರ್ತಿ ಕೂರಿಸ್ಬಿಡ್ತೀವಿ. ದಿನೇಶ್ ಕಡೆಚೂರು ಅಂತ ಇದು ಎಲ್ಲ ಸಾಕು. ಏನಾದ್ರು ಮಾಡ್ರಿ, ಇದಕ್ಕೆ ನಾವು ಇದಕ್ಕೆ ಏನೇ ಬರಲಿ ನಾವು ಅದಕ್ಕೆ ಫೇಸ್ ಮಾಡ್ತೀವಿ ನಾವು. शेखर
ನಮಸ್ಕಾರ ಗುಲ್ಬರ್ಗ ಮಹಾಜನತೆಗೆ ಹಾಗೂ ಕರ್ನಾಟಕ ಜನತೆಗೆ. ಇವತ್ತಿನ ದಿನ ಪುನೀತ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದಿಂದ ಇವತ್ತು ಅನ್ನ ಸಂತರ್ಪಣೆ, ಬ್ಲಡ್ ಡೊನೇಷನು, ಉಚಿತ ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ. ಸೊ ಈ ಮಹಾನ್ ವ್ಯಕ್ತಿಯ ಕಾರ್ಯಕ್ಕೆ ಕೆಲವು ಅವ್ರಿಗೆ ದುಷ್ಟ ಅನ್ಬೇಕು, ಅವರು ಮನುಷ್ಯರು ಅನ್ಬೇಕು ಅನ್ನೋದು ನಮ್ಗೆ ತಿಳಿತಾ ಇಲ್ಲ. ಸೊ ಮಾಡಿದ್ಮೇಲೆ ಆ ಶಬ್ದದ ಅರ್ಥ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಇನ್ಸ್ಪಿರೇಷನ್ ಡೇ ಅಂತ ಮಾಡಿದ್ರು ರಾಜ್ಯ ಸರ್ಕಾರ. ಸೊ ಗುಲ್ಬರ್ಗದಲ್ಲಿ ಒಂದು ಕಾನೂನು, ಸೌತ್ ಕರ್ನಾಟಕ ಒಂದು ಕಾನೂನು, ಹೊಸಪೇಟೆ ಒಂದು ಕಾನೂನು. ಸತತವಾಗಿ ನಾವು 3ನೇ ವರ್ಷ ಇದು, ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ, ಪುಣ್ಯತಿಥಿ ಆಗಲಿ ಮಾಡ್ತಿರ್ಬೇಕಾದ್ರೆ ಎಲ್ಲೆಲ್ಲೂ ಏನೋ ಒಂದು ಗೊಂದಲ, ಒಂದು ಕಿಡಿಗೇಡಿಗಳು ಅಭಿಮಾನಿಗಳ ಹೃದಯನ ಕೆದಕ್ತಾ ಇದ್ದಾರೆ. ಅವರು ನಾವು ಕಾನೂನು ಪ್ರಕಾರವಾಗಿ ಒಂದು ನ್ಯಾಯಯುತವಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಅಭಿಮಾನಿಗಳ ಬಳಗಕ್ಕೆ ನಾನು ತಗೊಂಡು ಒಂದು ಅವರ ಮಾಡ್ತಕ್ಕಂಥ ಒಂದು ಸಮಾಜ ಸೇವೆ ಕೆಲಸಕ್ಕೆ ನಾವು ಒಂದು ಅಳಿಲು ಸೇವೆ ಸಲ್ಲಿಸಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಮಹಾನಗರ ಒಂದು ಅಧಿಕಾರಿಗಳು. ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತಂದ್ರೆ, ಗುಲ್ಬರ್ಗದಲ್ಲಿ ನಾವು ಇದೀವಲ್ಲ, ನಾವೆಲ್ಲ ಅಭಿಮಾನಿಗಳು ಇಲ್ಲಿ ನಾವೆಲ್ಲರೂ ಇದ್ದಿದ್ದೇ ಮಹಾ ತಪ್ಪೇನು ಅಂತ ಅನಿಸ್ತಾ ಇದೆ. ಅವರು ಹೊಗಳು ಪದಾರ್ಥ ಪ್ರತಿ ಕ್ಷಣಕ್ಕೂ ಅಭಿಮಾನಿಗಳ ಹೃದಯ ಬಡಿತಾ ಇರುತ್ತೆ. ಪುನೀತ್ ರಾಜ್ಕುಮಾರ್ ಅವರು ದೈವಾಧೀನರಾದಾಗ ಎಲ್ಲರೂ ಹಡತ ತಾಯಿ ತಂದಿ ಅಣ್ಣ ತಮ್ಮಂದು ಸರಿ ಹೋದ್ರೆ ಅಳಲ್ಲ. ಪುನೀತ್ ರಾಜ್ಕುಮಾರ್ ಅವರು ಸರಿ ಹೋದ್ರೆ ಪ್ರತಿಯೊಬ್ಬ ಜೀವಿ ಕಿವಿ ಬಿದ್ದ ತಕ್ಷಣ, ಕಣ್ಣಿಗೆ ಬಿದ್ದ ತಕ್ಷಣ ಕಣ್ಣ ನೀರು ಹಾಕಿದ್ರು. ಅಂತ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ಕೆ ಇಲ್ಲಿ ನಮ್ಮ ಗುಲ್ಬರ್ಗ ಮಹಾನಗರದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಾವು ಇವತ್ತಿಗೂ ಬೆಂಗಳೂರು ಮಹಾನಗರಕ್ಕೆ ಹೋಗಿಲ್ಲ, ಅಲ್ಲೆಲ್ಲ ಇದ್ದಾರೆ, ಗಂಡಂದ್ರು ಇದಾರೆ. ಅಲ್ಲಿ ಸಾರಾ ಗೋವಿಂದ್ ಸರ್ ಇದ್ದಾರೆ, ವಾಟಾಳ್ ನಾಗರಾಜ್ ಇದ್ದಾರೆ. ನಾವು ಕರ್ನಾಟಕದವ್ರೆ, ನಾವು ಕನ್ನಡದವ್ರೆ. ಗುಲ್ಬರ್ಗ ಏನು ಮಹಾರಾಷ್ಟ್ರದಲ್ಲಿ ಇಲ್ಲ, ತೆಲಂಗಾಣದಲ್ಲಿಲ್ಲ. ನಮ್ಗೆಲ್ಲ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೀವಿ? ನಮ್ಗೆ ಮಾಡಕ್ ಯಾಕೆ ಬರ್ತಾ ಇಲ್ಲ? ಅವರು ಒಂದು ಪುತ್ಳಿಗೋಸ್ಕರ, ಪುತ್ಳಿ ಅಂದ್ರೆ ಒಂದು ಸ್ಟ್ಯಾಚ್ಯೂ ಎಲ್ಲರದು ಆಗಲ್ಲ, ಕೋಟಿಗೊಬ್ಬರದು ಮೂರ್ತಿ ಆಗುತ್ತೆ. ಯಾಕಾಗತ್ತಪ್ಪ ಅಂದ್ರೆ ಅವ್ರು ಎಲ್ಲರಿಗೆ ಒಬ್ರು ಇನ್ಸ್ಪೈರ್, ನವ ಯುವಕರಿಗೆ. ಅವ್ರು 46 ವರ್ಷಕ್ಕೆ ಹೋದ್ರು ಕೂಡ ಇಂದಿನ ಬರ್ತಕ್ಕಂಥ ಮುಂದಿನ ಯುವ ಪೀಳಿಗೆಗೆ ಅವರೊಬ್ರು ಮಾದರಿ ಆಗ್ಲಂತ ನಾವು ಮೂರ್ತಿಗೋಸ್ಕರ ಪರ್ಮಿಷನ್ ಕೇಳಿದ್ರೆ ನಮ್ಗೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಧಿಕಾರಿಗಳು. ಅಪ್ಪು ಸರ್ ನಮ್ಗೆ ಬೇಕು, ಅವ್ರ ಫ್ಯಾನ್ ಇದೀನಿ, ಇವ್ರ ಫ್ಯಾನ್ ಇದ್ದೀನಿ ಹೇಳ್ಕೊಳಕ್ ಎಷ್ಟೇ, ಲೆಟರ್ ಯಾರು ಕೊಡ್ತಾ ಇಲ್ಲ. ನಮ್ಮ ಅಭಿಮಾನ ಅಧಿಕಾರಿಗಳಿಗೆ ಏನಾದರೂ ಲೆಟರ್ ಕೊಟ್ಟಿದ್ದೀರಿ? ನಾವು ಕಾನೂನುಬದ್ಧವಾಗಿ ಇವತ್ತಿನ ಮಹಾನಗರ ಪಾಲಿಕೆ ಪೂಜ್ಯರಾದ ಶ್ರೀ ವಿಶಾಲ್ ಧರ್ಗೆ ಅವರ ಮುಖಾಂತರ ಡೆಪ್ಟಿ ಮೇಯರ್ ಕೊಟ್ಟಿದ್ದೀವಿ, ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷದವ್ರಿಗೆ ಕೊಟ್ಟಿದ್ದೀವಿ, ನಮ್ಮ ದಕ್ಷಿಣ ಎಮ್ಮೆ ಅಲ್ಲಂಪ್ರಭು ಪಾಟೀಲ್ ಕೊಟ್ಟಿದ್ದೀವಿ. ಅವ್ರು ಕೊಟ್ಟರು ಬರೇ ಗೋಣಾಳಗರ ಸರ್ ಕೆಲಸ ಮಾಡಲ್ಲ. ಅವ್ರು ನಮ್ಮ ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕರ್ಗೆ ಮನವಿ ಕೊಟ್ಟಾಗ ರಿಸೀಡ್ ಕೊಡಂಗಿಲ್ಲ ಅಂತ್ರಿ. ರಿಸೀಡ್ ಕೊಡಂಗಿಲ್ಲ. ರಿಸೀಡ್ ಕೊಡೋಣ ನಾವು ಯಾರಿಗೆ ತೋರ್ಸೋಣ? ಬರೀ ಇವತ್ತಿನ ದಿನ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇವತ್ತಿನ ದಿನ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಅವರು ಬಂದ್ರು, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ, ಹಂಗಾಯ್ತು ಹಿಂಗಾಯ್ತು. ಕೋಡ್ ಆಫ್ ಕಂಡಕ್ಟ್ ಅಭಿಮಾನಿಗಳಿಗೆ, ಕಲಾವಿದರಿಗೆಲ್ಲ, ಅದು ರಾಜಕೀಯ ಪಕ್ಷದವರಿಗೆ ಅದಲ್ಲ ಕೋಡ್ ಆಫ್ ಕಂಡಕ್ಟ್. ಅಭಿಮಾನಿಗಳು ಮಾಡಕತ್ತಾರ ಅಂದ್ರೆ ಹುಮ್ಮಸ್ಸಿನಿಂದ ಬಂದು ಸಹಕಾರ ಕೊಡೋದು ಬಿಟ್ಟು ಅದು ಮಾಡಿದ ಫೋಟೋ ಒಯ್ತೀನಿ, ಹೂವ ಒಯ್ತೀನಿ, ಬೋರ್ಡ್ ಒಯ್ತೀನಿ ಅಂದ್ರೆ ಇದು ಯಾವ ನ್ಯಾಯ ಹೇಳಿ? ಪ್ರತಿ ಕ್ಷಣಕ್ಕೂ ನಮ್ಗೆ ಭಯ ಹುಡ್ಸಕತ್ತಾರ. ನಾವೇನು ಕಳ್ರ ಸುಳ್ರ? ಅಭಿಮಾನಿಗಳ್ರಿ ಸ್ವಾಮಿ, ಅಭಿಮಾನಿಗಳು ಹೃದಯ ಕೆದಕ್ ಬೇಡ್ರಿ. ನಾವ್ ಎಷ್ಟಂತ ತಾಳ್ಮೆಯಿಂದ ಇರ್ಬೇಕು? ಕಾನೂನು ಪ್ರಕಾರ ಅಷ್ಟೇ. ನಾವು ಮೂರ್ತಿಗೋಸ್ಕರ ಜಾಗ ಕೇಳಿದ್ರೆ, ಮೂರ್ತಿ ಸಲ ಜಾಗ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಆರ್ಡ್ರು. ಹೊಸಪೇಟ್ನಾಗ ಯಾರ್ರಿ ಸುಪ್ರೀಂ ಕೋರ್ಟ್? ಗಂಡ ಆನಂದ್ ಸಿಂಗ್ ಸಾಬ್ರು ಕೂಡಿಸಿಲ್ಲ. ಅಲ್ಲಿ ಆನಂದ್ ಸಿಂಗ್ ಸಾಬ್ರು ಕೂಡಿಸಿದ್ರು, ಅವ್ರ ಪರ್ಮಿಷನ್ ತಗೊಂಡ್ರ? ಅವ್ರು ಪ್ರೊಸೀಡಿಂಗ್ ಲೆಟರ್ ಕೇಳ್ತಾ ಇದೆ ಇಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಅವರು. ನಾವು ಕೂಡಿಸಿದೀವಪ್ಪ, MLA MP ಅಲ್ಲಿ ಎಲ್ಲ ಕಾರ್ಪೊರೇಟ್ಗಳು, ಮೇಯರ್ಗಳು ಎಲ್ಲರೂ ಅಪ್ಪು ಸರ್ ಫ್ಯಾನು. ಇಲ್ಲಿ ಯಾರೂ ಇಲ್ಲ, ನಾವು ಅಭಿಮಾನಿಗಳು ಅಷ್ಟೇ, ಅಧಿಕಾರಿಗಳೆಲ್ಲ ಯಾರು ಇಲ್ಲ, ಫ್ಯಾನ್ಗಳು ಯಾರು ಇಲ್ಲ. ಇಲ್ಲಿ ಪ್ರಿಯಾಂಕರ್ಗೆ ಸಾಬ್ರು ಹೇಳ್ತಾರೆ, ಮೊನ್ನೆ ಒಬ್ರು ನಮ್ಮ ವಿಜಯ ರಾಘೇಂದ್ರ ಮಿಸ್ಸಸ್ ಸರಿ ಹೋದಾಗ
ವಿಜಯ ರಾಘವೇಂದ್ರ ಅವರು ನನ್ನ ಹೆಮ್ಮೆಯ ಗೆಳೆಯ, ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ತಾರೆ. ಅದೇ ಅವ್ರ ಮಾವೊಂದು ಮೂರ್ತಿ ಗುಲ್ಬರ್ಗದಾಗ ಮಾಡ್ತೀವಿ ಸರ್ ಅಂತ ಸುಮಾರು 1 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಸರ್ ನೋಡ್ತಾರೆ ಇರ್ತಾರೆ. ಅವ್ರಿಗೆ ಏನ್ ಬೇಕು? ಬರೇ ರಾಜಕೀಯ, ಬರೇ ಆ ರಾಜಕೀಯ, ಈ ರಾಜಕೀಯ, ಆ ವ್ಯಕ್ತಿ, ಈ ವ್ಯಕ್ತಿ, ಬರೀ ಅವ್ರ ತಲೆಗೆ ಇದ್ಬಿಟ್ರೆ ಬೇರೆ ಏನಿಲ್ಲ. ಕಲಾವಿದರಿಗೆ ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ರಿ ಅಧಿಕಾರಿಗಳೇ. ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಕಲಾವಿದ್ರ ಬಳಗ ಬೆಳೆಸ್ರಿ. ಇಲ್ಲ ರಂಗಮಂದಿರ ಅದ, ಇದು ಯಾರ್ದು ಹೇಳ್ರಿ? ಕಲಾವಿದರದೇ ಅದು ರಂಗಮಂದಿರ. ಅಲ್ಲೆಲ್ಲ ಕಾರ್ಯಕ್ರಮ ನೀವು ಇನ್ವೈಟ್ ಮಾಡ್ತೀರಿ. ಕಲಾವಿದರ ಆಶೀರ್ವಾದದಿಂದ ಒಳಗೆ ಹೋಗೋದು ನೀವು ಬರೋದು. ದಯಮಾಡಿ ಗುಲ್ಬರ್ಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಬಹಳಷ್ಟು ಶ್ರಮ ಆಗ್ತಾ ಇದೀವಿ. ನಾವು ಬೆಂಗಳೂರಿಗೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ, ಗುಲ್ಬರ್ಗದಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಮಂತ್ರಿಗಳಿದ್ದಾರೆ, ಸಹಕರಿಸ್ತಾರೆ. ಇವತ್ತಿಲ್ಲ ನಾಳೆಗೆ ಮೂರ್ತಿ ಆಗುತ್ತಂತ ನಾವು ಕಾನೂನುಬದ್ಧವಾಗಿ ಮಾಡಬೇಕಂತ ಪ್ರತಿಯೊಂದು ಮನವಿಯನ್ನ ಎಲ್ಲ DC ಆಯ್ತು, ಸಿಟಿ ಕಮಿಷನರು, ಮಹಾನಗರ ಮೇಯರ್ ಸಾಹೇಬರು ಕೂಡ ಸಲ್ಲಿಸಿದ್ದೀವಿ. ಅವ್ರು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಅಡ್ಡದಾರಿ ಹೋಗೋದು ಗೊತ್ತು, ಅಲ್ಲೂ ನಾವು ಬೆಂಗಳೂರು ಹೋಗೋದು ಗೊತ್ತು. ಹಂಗಾಗ್ಬಾರ್ದು ಅಂದ್ರೆ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡಬೇಕು. ಅಭಿಮಾನಿಗಳಿಗೆ ಸಹಕಾರ ಕೊಡ್ತಿದ್ರೆ ಏನೋ ಮಾಡಕ್ ಸಾಧ್ಯ ಇಲ್ಲ. ಒಂದು ಬೇಡಿಕೆ ಮನೆಯದು ಹೊಸ ಅಧಿಕಾರಿಗಳು ಒಂದೇ ಒಂದು ಮನವಿ ಮಾಡ್ರಿ. ಗುಲ್ಬರ್ಗ ಜಿಲ್ಲಾ ಮಹಾನಗರ ಪಾಲಿಕೆ ಮೇಯರ್ ಆಗ್ಲಿ, ಉಪಮೇಯರ್ ಆಗ್ಲಿ, ಎಲ್ಲ ಅಧಿಕಾರಿಗಳಾಗ್ಲಿ, MLA MP-ಗಳಾಗ್ಲಿ, MLC-ಗಳಾಗ್ಲಿ, ಎಲ್ಲರೂ ಪುನೀತ್ ರಾಜ್ಕುಮಾರ್ ಏನ್ ಹದಾರ ಅವ್ರ ಬಗ್ಗೆ ಇಲ್ಲಿ ಅಭಿಮಾನಿಗಳು ಏನ್ ಮಾಡ್ಲಕತ್ತಾರ ಅಂತ ಅದಕ್ಕೆ ಕಡೆ ಗಮನ ಕೊಟ್ಟು ಅದಕ್ಕೆ ಮನವಿ ನಾವೆಲ್ಲ ಮಾಡಿದೀವಿ. ಅದಕ್ಕೇನೋ ಒಂದು ನಮ್ಗೆ ಪರ್ಮಿಷನ್ ಗ್ರಾಂಟೆಡ್ ಆಗಿ ಮಾಡ್ಕೊಡ್ಬೇಕು. ನಮ್ಗೆ ಪುತ್ಲಿಗೋಸ್ಕರ ನಮ್ಗೆ ಮೂರ್ತಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದೊಂದೇ ಬೇಡಿಕೆ ಅದ. ನಾವೇನು ರಾಜಕೀಯ ಪಕ್ಷ ಅದು ಇದು ನಾವೇನು ಮಾತಾಡ್ತಿಲ್ಲ. ನನ್ನ ಹೆಸರು ರಾಜ್ಕುಮಾರ್ ಹೆಬ್ಬಳ್ಕರ್ ಅಂತ, ಅಪ್ಪು ಅಭಿಮಾನಿಗಳ ಬಳಗದ ಅಧ್ಯಕ್ಷ. ಇವರು ಉಪಾಧ್ಯಕ್ಷ ನಮ್ಮ ಹಳೆಯದವರು, ನಮ್ಮ ಅಧ್ಯಕ್ಷರು ರಾಮ್ ಶ್ರೀನಾಥ್.